ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ನಿಮಗೊಂದು ಡೆಲಿಷಿಯಸ್ ಆಗಿರೋ ಬ್ರೇಕ್ಫಾಸ್ಟ್ನ ಹೇಳ್ತಿದ್ದೀನಿ. ಅದೇನು ಅಂದರೆ ಎಗ್ ಪರೋಟ. ಅದಾದಮೇಲೆ ಸ್ವಲ್ಪ ಇಲ್ಲಿ ಕ್ಯಾಪ್ಸಿಕಮ್ ಕರಿನೂ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ. ನಿಜವಾಗ್ಲೂ ಎರಡೂ ಬೆಸ್ಟ್ ಕಾಂಬಿನೇಷನ್ ಆಗಿತ್ತು, ಚೆನ್ನಾಗಿತ್ತು ಮಾತ್ರ. ಎಗ್ ಪರೋಟನೂ ನಾನು ಫಸ್ಟ್ ಟೈಮ್ ಮಾಡಿದ್ದು ಗೋಧಿ ಹಿಟ್ಟನ್ನ ಬಳಸಿ ಮಾಡಿದ್ದೀನಿ. ಗೋಧಿ ಹಿಟ್ಟು ಮೈದಾ ಹಿಟ್ಟು ಎರಡನ್ನೂ ಕೂಡ ಬಳಸಿ ಮಾಡ್ತಿದ್ದೀನಿ. ನಿಜವಾಗ್ಲೂ ಎರಡೂ ಕೂಡ ಚೆನ್ನಾಗಿತ್ತು. ಮಿಸ್ ಮಾಡದೆ ಈ ಒಂದು ರೆಸಿಪಿನ ಟ್ರೈ ಮಾಡಿ. ಹೇಗೆ ಮಾಡೋದಂತ ಹೇಳ್ತೀನಿ ಬನ್ನಿ. ಏನಿಲ್ಲ, ಮಾಮೂಲಿ ಒಂದು ಪ್ಯಾನಿಗೆ 1 ಕಪ್ ಮೈದಾ ಹಿಟ್ಟು, 1 ಕಪ್ ಗೋಧಿ ಹಿಟ್ಟು, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೊಳ್ಳಿ. ಏನು ಅಂದರೆ ಕೆಲವರು ಮೈದಾ ಹಿಟ್ಟನ್ನೇ ಬರೀ ಮೈದಾ ಹಿಟ್ಟನ್ನ ಯೂಸ್ ಮಾಡ್ತಾರೆ. ನಾನಿಲ್ಲಿ ಸ್ವಲ್ಪ ಮೈದಾ ಹಿಟ್ಟು ಸ್ವಲ್ಪ ಗೋಧಿ ಹಿಟ್ಟು ಎರಡನ್ನೂ ಕೂಡ ಯೂಸ್ ಮಾಡ್ತಿದ್ದೀನಿ. ನೀವು ಕೂಡ ಅಷ್ಟೇ ಸ್ವಲ್ಪ ಗೋಧಿ ಹಿಟ್ಟನ್ನು ಕೂಡ ಯೂಸ್ ಮಾಡಿ. ಬರೀ ಮೈದಾ ತಿಂದರೆ ಅದೇನಾಗುತ್ತೆ, ಸ್ವಲ್ಪ ಹೊಟ್ಟೆ ನೋವು ಬರುತ್ತೆ ಕೆಲವರಿಗೆ. ಅದಕ್ಕೋಸ್ಕರ ಸ್ವಲ್ಪ 1 ಕಪ್ ಮೈದಾ ಹಿಟ್ಟು 1 ಕಪ್ ಗೋಧಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಚಪಾತಿ ಹಿಟ್ಟು ಥರನೇ ಕಲಿಸ್ಕೊಳ್ಳಿ. ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಒಂದು 10ರಿಂದ 15 ನಿಮಿಷ ಅದನ್ನು ನಾದಕ್ಕೆ ಬಿಟ್ಬಿಡಿ. ಈ ಕಡೆ ಗ್ರೇವಿ ಮಾಡ್ಕೊಳ್ಳೋಣ, ಕ್ಯಾಪ್ಸಿಕಮ್ ಕರಿ ಥರ ಮಾಡ್ಕೊಳ್ಳೋಣ. ಅದೇನು ಅಂದರೆ ಮಾಮೂಲಿ ಒಂದು ಪ್ಯಾನಿಗೆ 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸಾಸಿವೆ, ಜೀರಿಗೆ, ಕರಿಬೇವು, ಅದಾದಮೇಲೆ 1 ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ತುಂಬ ಈಸಿ ಕ್ಯಾಪ್ಸಿಕಮ್ ಕರಿ. ಆಮೇಲೆ ಚಪಾತಿಗೆ, ಆಮೇಲೆ ಈ ಥರ ಪರೋಟಗಳಿಗೆಲ್ಲ ಚೆನ್ನಾಗಿರುತ್ತೆ. ಅದಾದಮೇಲೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ 2 ಟೊಮೆಟೊನ ನಾನಿಲ್ಲಿ ಪೇಸ್ಟ್ ಮಾಡಿಕೊಂಡು ಹಾಕ್ಕೊತಿದ್ದೀನಿ. ಸೊ ಇದು ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಟೊಮೆಟೊ ಒಂದು ಸ್ವಲ್ಪ ಬೇಯಲಿ. ಅದು ಬೆಂದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಚಿಲ್ಲಿ ಪೌಡರು, 1 ಸ್ಪೂನ್ ಧನಿಯಾ ಪೌಡರು, 1 ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಕ್ಯಾಪ್ಸಿಕಮ್ಮು ಇಲ್ಲಿ ನಾನು 2 ದೊಡ್ಡ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಅದನ್ನು ಮಾಮೂಲಿ ಕಟ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊತೀನಿ. ಬಿಕಾಸ್ ಕ್ಯಾಪ್ಸಿಕಮ್ಮು ಕೂಡ ಚೆನ್ನಾಗಿ ಬೇಯಬೇಕಲ್ವಾ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ. ಆಮೇಲೆ ಲಿಡ್ ಕ್ಲೋಸ್ ಮಾಡಾದ್ಮೇಲೆ ನಾರ್ಮಲಾಗಿ ಒಂದು 5 ಮಿನಿಟ್ಸ್ ಬಿಟ್ಟು ನೋಡ್ತಾ ಇರಿ ಚೆನ್ನಾಗಿ ಬೇಯ್ತಿದೆಯಾ ಏನು ಅಂತ. ಇವಾಗ ನೋಡಿ ಸ್ವಲ್ಪ ನೀರೆಲ್ಲ ಡ್ರೈ ಆಗಿದೆ. ಆಮೇಲೆ ನಾನು ಕ್ಯಾಪ್ಸಿಕಮ್ ಬೆಂದಿದೆ ಅಲ್ವ ಅಂತ ನೋಡಿದೆ, ಇನ್ನೂ ಸ್ವಲ್ಪ ಬೇಯಬೇಕಿತ್ತು. ಅದಕ್ಕೆ ನಾನು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಮತ್ತೆ ನಾನು ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಂಡೆ. ಸೊ ಇದಾದಮೇಲೆ ನೋಡಿ ಇವಾಗ ಕಂಪ್ಲೀಟಾಗಿ ಬೆಂದಿದೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಂಡ್ಬಿಡಿ. ಸೊ ಇವಾಗ ಕರಿ ರೆಡಿ ಆಯಿತು. ನೆಕ್ಸ್ಟ್ ಇವಾಗ ಎಗ್ ಪರೋಟ ಮಾಡ್ಕೊಳ್ಳೋಣ. ಇದು ಏನಿಲ್ಲ, ಒಂದು ಬೌಲಿಗೆ 1-2 ಎಗ್ನ ಒಡ್ಕೊಂಡು ಹಾಕ್ಕೊಂಡ್ಬಿಟ್ಟು ಒಂದು ಸಣ್ಣ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು, ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಸ್ಪೂನಲ್ಲಿ. ಆಲ್ಮೋಸ್ಟ್ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಇದೇನಕ್ಕೆ ಅಂದರೆ ಡಿಪ್ ಮಾಡಬೇಕು, ಅದಕ್ಕೋಸ್ಕರ. ಆಮೇಲೆ ಇವಾಗ ಚಪಾತಿ ಚೆನ್ನಾಗಿ ನಾದಿದೆ, ಚಪಾತಿ ಹಿಟ್ಟು ಚೆನ್ನಾಗಿ ನಾದಿದೆ. ಇವಾಗ ಮಾಮೂಲಿ ನೀವು ಒಂದು ಬಾಕ್ಸ್ ಶೇಪಲ್ಲೇ ಒತ್ಕೊಳ್ಳಿ, ಆಯಿತಾ? ಒತ್ಕೊಂಡು ಒಂದು ಚಾಕುಲಿ ನಾನು ಕಟ್ ಮಾಡ್ಕೊತಿದ್ದೀನಿ ನೋಡಿ, ಈ ಥರ ಕಟ್ ಮಾಡ್ಕೊಳ್ಳಿ. ಓಕೆನಾ? ಈ ಥರ ಕಟ್ ಮಾಡ್ಕೊಂಡು ಈ ಥರ ಮಡ್ಚ್ಕೊಳ್ಳಿ. ಚೆನ್ನಾಗಿ ಅನಿಸುತ್ತೆ, ಚೆನ್ನಾಗಿ ಬರುತ್ತೆ ಪರೋಟ. ಆವಾಗ ಮಾಮೂಲಿ ಇದನ್ನು ಮತ್ತೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಲಟ್ಟಿಸ್ಕೊಳ್ಳಿ, ಆಯಿತಾ? ಈ ಥರ ಬಾಕ್ಸ್ ಟೈಪಲ್ಲೇ ಲಟ್ಟಿಸ್ಕೊಳ್ಳಿ. ಸೊ ಇದನ್ನು ಲಟ್ಸಾದ್ಮೇಲೆ ನೀವೇನು ಮಾಡಬೇಕು, ನಾವು ಎಗ್ಗದು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಆಮ್ಲೆಟ್ ಥರ, ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡ್ಬಿಟ್ಟು, ಒಂದು ಅಗಲ ಪ್ಲೇಟಿಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ಅದಕ್ಕೆ ಡಿಪ್ ಮಾಡಬೇಕು. ಚಪಾತಿ ಲಟ್ಸಿರ್ತೀವಲ್ಲ ಅದನ್ನು ಒಂದು ಸತಿ ಎಗ್ಗಿಗೆ ಫ್ರಂಟ್ ಟು ಬ್ಯಾಕು ಡಿಪ್ ಮಾಡಿಬಿಟ್ಟು ಮಾಮೂಲಿ ಹೆಂಚು ಮೇಲೆ ಹಾಕ್ಕೊಳ್ಬೇಕು. ಇದು ಸ್ವಲ್ಪ ಬೇಗನೆ ಬೆಂದೋಗುತ್ತೆ, ಆಯಿತಾ? ಚಪಾತಿ ಮಾಮೂಲಿ ನಾವು ಹೇಗೆ ಬೇಯಿಸ್ತೀವಿ ಅದೇ ಥರನೇ ಬೇಯಿಸ್ಕೊಳ್ಳಿ. ನಾನು ಫಸ್ಟ್ ಹಾಕಿದ್ದು ಸ್ವಲ್ಪ ನನಗೆ ಓಕೆ ಸೀದೋಯ್ತೇನೋ ಅನಿಸ್ತು, ಬಟ್ ಓಕೆ ಚೆನ್ನಾಗಿತ್ತು, ಅಷ್ಟೇನು ಸೀದಿರಲಿಲ್ಲ. ನಂಗೆ ಫಸ್ಟ್ ಗೊತ್ತಾಗಲಿಲ್ಲ. ಅದಾದಮೇಲೆ ನಾನು 2 ಕಡೆನೂ ಸ್ವಲ್ಪ ಎಣ್ಣೆ ಸವರ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡೆ. ನಿಮಗೆ 2ನೇದು ಕೂಡ ನಾನು ಮಾಡಿ ತೋರಿಸಿದ್ದೀನಿ ಹೇಗೆ ಮಾಡೋದು ಅಂತ. ಈ ಥರ ಲಟ್ಸೋದ್ರಿಂದ ಒಳಗಡೆ ಚೆನ್ನಾಗಿ ಬೇಯುತ್ತೆ. ಅದಾದಮೇಲೆ ಒಂಥರ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ. ಇವಾಗ ಎಗ್ ದೋಸೆ ಅದೆಲ್ಲನೂ ಮಾಡಿರ್ತೀವಿ, ಒಂದೇ ಒಂದು ಸತಿ ಈ ಥರ ಟ್ರೈ ಮಾಡಿ, ಚೆನ್ನಾಗಿ ಅನಿಸುತ್ತೆ. ನಾನು ಇಲ್ಲಿ ನೋಡಿ ಇನ್ನೊಂದು ಕೂಡ ಲಟ್ಸೋದನ್ನು ನಿಮಗೆ ತೋರಿಸಿದ್ದೀನಿ. ಏನೇನು ಮಾಮೂಲಿ ಈ ಥರ ಲಟ್ಸ್ಕೊಂಡು ಚಾಕುಲ್ ಕಟ್ ಮಾಡಿಕೊಂಡು ಈ ಥರ ಮಡ್ಚ್ಕೊಂಡು ನೀವು ಮಾಮೂಲಿ ಚೆನ್ನಾಗಿ ಹೊಸ್ಕೊಳ್ಳಿ. ನಿಜವಾಗ್ಲೂ ಈ ಥರ ಹೊಸಿಯೋದ್ರಿಂದ ಚೆನ್ನಾಗಿ ಬೇಯುತ್ತೆ, ನಿಜವಾಗ್ಲೂ ಸಾಫ್ಟ್ ಕೂಡ ಆಗುತ್ತೆ. ನೀವು ಮಾಮೂಲಿ ಚಪಾತಿ ಲಟ್ಸೋದಾದ್ರೂ ಕೂಡ ಈ ಥರ ಲಟ್ಟಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಆಮೇಲೆ ಮಾಮೂಲಿ ಇದನ್ನು ಆ್ಯಸ್ ಯೂಶ್ವಲ್ ಫ್ರಂಟ್ ಟು ಬ್ಯಾಕು ಬೇಯಿಸ್ಕೊಳ್ತೀನಿ. ನಾರ್ಮಲ್ ಇವಾಗ ಆಮ್ಲೆಟ್ ಫ್ಲೇವರು ಕೊಡುತ್ತೆ, ಚಪಾತಿ ಫ್ಲೇವರು ಕೊಡುತ್ತೆ, ತಿನ್ನುವಾಗ ಸಖತ್ತಾಗಿರುತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ. ಸೊ ಎರಡೂ ಕೂಡ ಕಂಪ್ಲೀಟಾಗಿ ರೆಡಿ ಆಯಿತು. ನಿಜವಾಗ್ಲೂ ಈ ರೆಸಿಪಿ ತುಂಬ ಚೆನ್ನಾಗಿತ್ತು. ಬ್ರೇಕ್ಫಾಸ್ಟಿಗೆ ಮನೆಯಲ್ಲಿ ಯಾರಾದರೂ ಡಯಟ್ ಮಾಡ್ತಾರೆ ಅನ್ನೋರಿಗೂ ಕೂಡ ಇದನ್ನು ನೀವು ಮಾಡಿಕೊಡ್ಬೋದು. ಮಿಸ್ ಮಾಡದೆ ಟ್ರೈ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಮುಂದಿನ ಒಂದು ಹೊಸ ರೆಸಿಪಿಯೊಂದಿಗೆ.